ಅಯೋಧ್ಯೆಯಲ್ಲಿ ಸದ್ಯ ಭವ್ಯ ರಾಮ ಮಂದಿರ ರಾರಾಜಿಸ್ತಾ ಇದೆ. ಇಂತಹ ರಾಮನ ದೇಗುಲಕ್ಕೆ ಭೂಮಿ ಪೂಜೆ ನೆರವೇರಿದ್ದು ಆಗಸ್ಟ್ 5, 2020ರಂದು. 500 ವರ್ಷಗಳ ಸುದೀರ್ಘ ಹೋರಾಟಕ್ಕೆ ಅಂದು ಅಧಿಕೃತ ತೆರೆ ಬಿದ್ದಿತು. ದೇಶದ ಉದ್ದಗಲಕ್ಕೂ ಲಾಲ್ ಕೃಷ್ಣ ಅಡ್ವಾಣಿಯವರ ನೇತೃತ್ವದಲ್ಲಿ ರಾಮರಥ ಯಾತ್ರೆ ನಡೆಯಿತು. ಉಮಾಭಾರತಿ, ಮುರಳಿ ಮನೋಹರ್ ಜೋಶಿ ಸೇರಿದಂತೆ ಬಿಜೆಪಿಯ ಅನೇಕ ಹಿರಿಯ ನಾಯಕರು ರಾಮರಥ ಯಾತ್ರೆಯಲ್ಲಿ ಮುಂಚೂಣಿಯಲ್ಲಿದ್ದರು. ಆದರೆ ಅದೆಷ್ಟೋ ಜನ ನಾಯಕರು ಸದ್ದೆ ಇಲ್ಲದೆ ರಾಮ ಜನ್ಮಭೂಮಿಗಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ. ಅಯೋಧ್ಯೆ ರಾಮನ ಮುಕ್ತಿಗಾಗಿ ಶತಮಾನಗಳಷ್ಟು ದೀರ್ಘಕಾಲ ನಡೆದ ಹೋರಾಟದಲ್ಲಿ ಅನೇಕ ಹಿಂದೂ ಮುಖಂಡರು ತಮ್ಮ ಜೀವ ಸವೆಸಿದ್ದಾರೆ. ಅಂತಹವರನ್ನು ನೆನಪಿಸೋ ಒಂದು ಪ್ರಯತ್ನವೇ ಈ ವಿಡಿಯೋ. ರಾಮ ಜನ್ಮಭೂಮಿಯ ಅನ್ಸಂಗ್ ಹೀರೋಗಳು. ಮೋರೋಪಂತ್ ಪಿಂಗ್ಲೆ. ಅಯೋಧ್ಯ ಆಂದೋಲನದ ಪ್ರಮುಖ ರಣನೀತಿಕಾರರಲ್ಲಿ ಪ್ರಮುಖ ಹೆಸರು ಮೋರೋಪಂತ್ ಪಿಂಗ್ಲೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವರಿಷ್ಠ ಪ್ರಚಾರಕರಾಗಿದ್ದ ಪಿಂಗ್ಲೆ ಅವರ ಜೀವನ ದೇಶ ಹಾಗೂ ಹಿಂದೂ ಸಮಾಜದ ಸೇವೆಗೆ ಮುಡಿಪಾಗಿತ್ತು. ದೇಶದ ಉದ್ದಗಲಕ್ಕೂ ರಾಮರಥ ಯಾತ್ರೆಯನ್ನ ಪಸರಿಸೋದ್ರಲ್ಲಿ ಇವರದ್ದೇ ಪ್ರಮುಖ ಪಾತ್ರ. ಮೋರೋಪಂತ್ ಅವರು ರಾಮನ ಶಿಲಾನ್ಯಾಸ, ರಾಮಜ್ಯೋತಿ ಯಾತ್ರೆಯ ಮಾರ್ಗದರ್ಶಕರಾಗಿದ್ರು. ಈ ಎಲ್ಲ ಅಭಿಯಾನದ ಸೂತ್ರಧಾರರಾಗಿದ್ರು. ರಾಮನ ಮಂದಿರಕ್ಕಾಗಿ ದೇಶದ ಹಳ್ಳಿಗಳಿಂದ ಬರೋಬ್ಬರಿ 3 ಲಕ್ಷ ಇಟ್ಟಿಗೆಗಳನ್ನು ಅಯೋಧ್ಯೆಗೆ ತರಿಸಿಕೊಂಡಿದ್ರು. ಈ ಎಲ್ಲಾ ಕಾರಣಗಳಿಂದ ಮೋರೋಪಂತ್ ಅವರನ್ನ ಹಿಂದೂ ಸಮಾಜದ ಸೇನಾಪತಿ ಅಂತಾನೆ ಹೇಳಲಾಗುತ್ತೆ. ರಾಮ ಜನ್ಮಭೂಮಿ ಆಂದೋಲನದಲ್ಲಿ ಇಂದಿಗೂ ಮೋರೋಪಂತ್ ಅವರ ಹೆಸರು ಅಜರಾಮರ. ಸ್ವಾಮಿ ವಾಮದೇವ್ ಒಬ್ಬ ತಪಸ್ವಿ. ಹಸುಗಳ ಸಂರಕ್ಷಣೆಗೆ ಇವರು ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ರು. 1984ರಲ್ಲಿ ಹಿಂದೂ ಧರ್ಮದ ಹಾಗೂ ಆಧ್ಯಾತ್ಮ ಕ್ಷೇತ್ರದ ನಾಯಕರನ್ನು ಒಂದೇ ವೇದಿಕೆಯಲ್ಲಿ ತರುವುದರಲ್ಲಿ ಸ್ವಾಮಿ ವಾಮದೇವ್ ಪ್ರಮುಖ ಪಾತ್ರ ವಹಿಸಿದ್ರು. ಜೈಪುರದಲ್ಲಿ ನಡೆದ ಅಖಿಲ ಭಾರತ ಮಟ್ಟದ ಸಭೆಯಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿದ್ರು. 400 ಹಿಂದೂ ಧಾರ್ಮಿಕ ನಾಯಕರನ್ನು 15 ದಿನ ಒಂದೇ ಕಡೆ ಒಗ್ಗೂಡಿಸಿ ಅವರೆಲ್ಲರಿಗೂ ರಾಮ ಜನ್ಮಭೂಮಿ ಆಂದೋಲನದ ರೋಡ್ ಮ್ಯಾಪ್ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೇ ಸ್ವಾಮಿ ವಾಮದೇವ್. ವಿಎಚ್ ದಾಲ್ಮಿಯಾ. ವಿಷ್ಣುಹರಿ ದಾಲ್ಮಿಯಾ, ವಿಎಚ್ ದಾಲ್ಮಿಯಾ ಅಂತಾನೆ ಖ್ಯಾತಿ. ಪ್ರಸಿದ್ಧ ಕೈಗಾರಿಕೋದ್ಯಮಿಗಳ ಕುಟುಂಬದಿಂದ ಬಂದಿದ್ದ ದಾಲ್ಮಿಯಾ ಹಿಂದೂ ಸೇವೆಗೆ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ರು. 1992ರಿಂದ 2005ರವರೆಗೆ ವಿಎಚ್ಪಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು. ರಾಮ ಜನ್ಮಭೂಮಿ ಆಂದೋಲನದ ಪ್ರಮುಖ ನಾಯಕರಲ್ಲಿ ದಾಲ್ಮಿಯಾ ಕೂಡ ಒಬ್ರು. 1985ರಲ್ಲಿ ಶ್ರೀರಾಮ ಜನ್ಮಭೂಮಿಯ ನ್ಯಾಸದ ಸಮಯದಲ್ಲಿ ಖಜಾಂಚಿಯಾಗಿ ನೇಮಕವಾಗಿದ್ರು. ಬಾಬ್ರಿ ಮಸೀದಿ ಧ್ವಂಸದ ಸಮಯದಲ್ಲಿ ದಾಲ್ಮಿಯಾ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಎಸ್ಸಿ ದೀಕ್ಷಿತ್. 1980ರ ರಾಮ ಜನ್ಮಭೂಮಿ ಆಂದೋಲನದ ಅಗ್ರಪಂಕ್ತಿ ನಾಯಕರು. 1982ರಿಂದ 1984ರವರೆಗೆ ಉತ್ತರ ಪ್ರದೇಶದ ಪೊಲೀಸ್ ಮಹಾನಿರ್ದೇಶಕರಾಗಿದ್ರು. ನಿವೃತ್ತಿ ಬಳಿಕ ವಿಶ್ವ ಹಿಂದೂ ಪರಿಷತ್ಗೆ ಸೇರ್ಕೊಂಡ್ರು. ಅಲ್ಲಿ ಉಪಾಧ್ಯಕ್ಷರಾಗಿ ನೇಮಕವಾದ್ರು. ಅಯೋಧ್ಯೆಯಲ್ಲಿ ನಡೆದ ಕರಸೇವಕ ಯಾತ್ರೆಯ ಸ್ಟ್ರಾಟಜಿ ರೂಪಿಸುವಲ್ಲಿ ದೀಕ್ಷಿತ್ ಅವರದ್ದು ಪ್ರಮುಖ ಪಾತ್ರ. ಮಹಂತ ಅವೈದ್ಯನಾಥ್ ರಾಮ ಜನ್ಮಭೂಮಿ ಮುಕ್ತಿಯಜ್ಞ ಸಮಿತಿಯ ಮೊದಲ ಅಧ್ಯಕ್ಷರು. ರಾಮ ಜನ್ಮಭೂಮಿ ಆಂದೋಲನಕ್ಕಾಗಿ 1980ರಲ್ಲಿ ಈ ಸಮಿತಿ ನಿರ್ಮಾಣವಾಗಿತ್ತು. ಅಷ್ಟೇ ಅಲ್ಲ, ರಾಮ ಜನ್ಮಭೂಮಿ ನ್ಯಾಸ ಸಮಿತಿಯ ಅಧ್ಯಕ್ಷರೂ ಆಗಿದ್ರು. ಕೃಪಾ ಸಿಂಗ್ ಬಿಸ್ಟ್ ಆಗಿ ಜನಿಸಿದ್ದ ಮಹಂತ ಅವೈದ್ಯನಾಥ್ ಮಹಾಂತ್ ದಿಗ್ವಿಜಯನಾಥ್ ಅವರ ಅನುಯಾಯಿ. ದೌದಾಯಲ್ ಖನ್ನಾ ರಾಮ ಜನ್ಮಭೂಮಿ ಮುಕ್ತಿ ಯಜ್ಞ ಸಮಿತಿ ಸಾಮಾನ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು. ಅಯೋಧ್ಯೆ, ಮಥುರಾ, ಕಾಶಿಯಲ್ಲಿ ದೇವಸ್ಥಾನಗಳನ್ನ ಮರು ನಿರ್ಮಾಣ ಮಾಡಬೇಕು ಅನ್ನೋ ವಿಚಾರವನ್ನ ಮುನ್ನೆಲೆಗೆ ತಂದವರೇ ಇವರು. ರಾಮ ಜನ್ಮಭೂಮಿ ಆಂದೋಲನಕ್ಕೆ ತಳಹದಿ ಹಾಕಿದವರಲ್ಲಿ ಇವರು ಕೂಡ ಪ್ರಮುಖರು. ಕೊಠಾರಿ ಸಹೋದರರು. ರಾಮ್ ಕುಮಾರ್ ಕೊಠಾರಿ, ಶರತ್ ಕುಮಾರ್ ಕೊಠಾರಿ ಸಹೋದರರು ರಾಮ ಜನ್ಮಭೂಮಿಗಾಗಿ ಕೋಲ್ಕತ್ತಾದಿಂದ ಅಯೋಧ್ಯೆಗೆ ಬಂದಿದ್ರು. ಅಕ್ಟೋಬರ್ 30, 1990ರಲ್ಲಿ ಅಯೋಧ್ಯೆಯಲ್ಲಿ ಕರಸೇವೆಯಲ್ಲಿ ಇವರು ಪಾಲ್ಗೊಂಡಿದ್ರು. ಕರಸೇವಕರ ಫಸ್ಟ್ ಬ್ಯಾಚ್ನಲ್ಲೇ ಇಬ್ಬರು ಸೋದರರಿದ್ರು. ನವೆಂಬರ್ 2, 1990ರಲ್ಲಿ ಕರಸೇವೆ ಮಾಡ್ತಿರೋ ಟೈಮ್ನಲ್ಲಿ ಪೊಲೀಸರು ನಡೆಸಿದ ಗುಂಡಿನ ದಾಳಿಗೆ ಇಬ್ಬರು ಕೊನೆಯುಸಿರೆಳೆದರು. ಅವರು ಸಾವನ್ನಪ್ಪುವಾಗ ರಾಮ್ಗೆ 23 ವರ್ಷ,
ಶರತ್ಗೆ ಜಸ್ಟ್ 20 ವರ್ಷ ವಯಸ್ಸು. ಹೀಗೆ ರಾಮ ಜನ್ಮಭೂಮಿ ಆಂದೋಲನದಲ್ಲಿ ಈ ಎಲ್ಲ ಅನ್ಸಂಗ್ ಹೀರೋಗಳು ಪ್ರಮುಖ ಪಾತ್ರ ವಹಿಸಿದ್ರು. ತನು, ಮನ, ಧನ ಅಷ್ಟೇ ಅಲ್ಲ, ತಮ್ಮ ಸರ್ವಸ್ವವನ್ನೇ ರಾಮನಿಗಾಗಿ ಮೀಸಲಿಟ್ಟಿದ್ರು. ಹಾಗೆ ಇವರ ಜೊತೆಗೆ ಅದೆಷ್ಟೋ ಜನ ಎಲೆಮರೆಕಾಯಿಯಂತೆ ರಾಮ ಜನ್ಮಭೂಮಿ ಹೋರಾಟಕ್ಕಾಗಿ ತಮ್ಮ ಜೀವವನ್ನೇ ಬಲಿ ಕೊಟ್ಟಿದ್ದಾರೆ. ಇಂದು ಅವರೆಲ್ಲರ ತ್ಯಾಗ, ಬಲಿದಾನದ ಪ್ರತಿಫಲವೇ ರಾಮನ ನಾಡಿನಲ್ಲಿ ಭವ್ಯವಾದ ರಾಮನ ಮಂದಿರ ತಲೆ ಎತ್ತಿದೆ. ಇವರೆಲ್ಲರಿಗೂ ಲಕ್ಷಾಂತರ ರಾಮ ಭಕ್ತರು ಸದಾ ಚಿರಋಣಿಯಾಗಿರುತ್ತಾರೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ.